ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಕಾಮಾಗಿ ಕೂತ್ಕೊಳ್ಳಿ. ಅದೇ ರೀತಿ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಕೊಳ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಲೈಫ್ನ ಯಾರೇ ಆಗಿರಬಹುದು. ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು, ಅಥವಾ ನೀವು ಲವ್ ಪಾರ್ಟ್ನರ್ಸ್ ಆಗಿರಬಹುದು, ಅಥವಾ ನೀವು ಹಸ್ಬೆಂಡ್ ವೈಫ್ ಆಗಿರಬಹುದು. ಯಾರು ಕೂಡ ಆಗಿದ್ರೂ ಕೂಡ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಏನು ಫೀಲಿಂಗ್ಸ್, ಏನು ಎಮೋಷನ್ಸನ್ನು ಇಟ್ಕೊಂಡಿದ್ದಾರೆ, ಅವರು ನಿಮ್ಮ ಬಗ್ಗೆ ಲವ್, ಅಟ್ಯಾಚ್ಮೆಂಟ್, ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರಾ, ಅವರ ಹೃದಯದಲ್ಲಿ ನಿಮ್ಮ ಸ್ಥಾನ ಏನು, ಎಲ್ಲವನ್ನು ಈ ರೀಡಿಂಗ್ ಮೂಲಕ ನೋಡೋಣ. ಈ ವ್ಯಕ್ತಿಯ ಎನರ್ಜಿಯ ಅಕಾರ್ಡಿಂಗ್ ತುಂಬ ಡೀಪಾಗಿ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಮೇಲೆ ತುಂಬ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಡೆವಲಪ್ ಮಾಡ್ಕೊಂಡಿದ್ರು ಅಥವಾ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮಿಬ್ಬರ ನಡುವೆ ಸಿಚುವೇಶನ್ ಯಾವುದೇ ರೀತಿ ಇರಬಹುದು. ಇದು ಸಿಂಪಲ್ ಲೈಕಿಂಗ್ ರೀತಿ ಕಾಣಿಸ್ತಾ ಇಲ್ಲ, ಸಿಂಪಲ್ ಫ್ರೆಂಡ್ಶಿಪ್ ರೀತಿ ಕಾಣಿಸ್ತಾ ಇಲ್ಲ. ಅಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರೆಸೆಂಟಲ್ಲಿ ಈ ವ್ಯಕ್ತಿ ಮತ್ತು ನೀವು ಮಾತಾಡದೇ ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಬಟ್ ಈ ವ್ಯಕ್ತಿ ನಿಮ್ಮ ಜೊತೆ ತುಂಬ ಅಟ್ಯಾಚ್ ಆಗಿದ್ರು, ಎಮೋಷ್ನಲ್ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಎನರ್ಜಿಗೆ ತುಂಬ ಕನೆಕ್ಟ್ ಆಗಿದ್ದಾರೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇವರು ನಿಮ್ಮ ಬಗ್ಗೆ ಏನು ಥಾಟ್ ಇಟ್ಕೊಂಡಿದ್ದಾರೆ ಅಂದರೆ, ನೀವು ಈ ವ್ಯಕ್ತಿಯ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದೀರಾ. ಈ ವ್ಯಕ್ತಿ ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತಾ ಇದ್ದಾರೆ, ನೀವು ಅವರನ್ನು ಹಾರ್ಟಿಂದ ಲವ್ ಮಾಡ್ತೀರಾ ಅಂತ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಂದರೆ, ನೀವು ಆ ಪ್ರೀತಿಯನ್ನು ಈಗ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅನ್ನೋದು ಇವ್ರಿಗೆ ಫೀಲ್ ಆಗ್ತಾ ಇದೆ. ಅಂದರೆ ಮೊದಲು ನೀವು ನಿಮ್ಮ ಫೀಲಿಂಗ್ಸ್ಗಳನ್ನು ತುಂಬ ಶೇರ್ ಮಾಡ್ತಾ ಇದ್ರಿ, ಹೇಳ್ಕೊಳ್ತಾ ಇರ್ಬೋದು. ಬಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಬಂದಿರ್ಬೋದು, ಅಥವಾ ಮಾತುಕತೆ ಸ್ವಲ್ಪ ಕಡಿಮೆ ಆಗಿದ್ರೂ ಕೂಡ ನೀವು ನಿಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಯ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ, ಅದೇ ರೀತಿ ನಿಮಗೂ ಕೂಡ ಇವರ ಮೇಲೆ ಲವ್ ಇದೆ. ಬಟ್ ಅದನ್ನು ನೀವು ಓಪನ್ಲಿ ಹೇಳ್ತಾ ಇಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಫೀಲಿಂಗ್ಸ್ ನೀವು ಹೈಡ್ ಮಾಡ್ತಾ ಇದ್ದೀರಾ ಅಂತ ಇವರು ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಪರ್ಸ್ನಾಲಿಟಿಯನ್ನು ಯಾವ ರೀತಿ ನೋಡ್ತಿದ್ದಾರೆ ಅಂದರೆ, ಅವರಿಗೆ ನೀವು ಒಂದು ಪ್ಯೂರ್ ಹಾರ್ಟ್ ಪರ್ಸನ್ ಅನ್ನೋ ಎನರ್ಜಿ ಅವರ ಮನಸ್ಸಿಗೆ ಬರ್ತಾ ಇರುತ್ತೆ. ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಒಂದು ಟ್ರೂ ಲವ್ ಕೊಡುವ ವ್ಯಕ್ತಿ. ಅಂದರೆ ಇವತ್ತಿನ ಫೇಕ್ ಪೀಪಲ್ ನಡುವೆ ನೀವು ತುಂಬ ಜೆನ್ಯೂನ್ ಆಗಿದ್ದೀರಾ. ಅವರ ಪ್ರಕಾರ ನೀವು ತುಂಬ ಜೆನ್ಯೂನ್ ಪರ್ಸನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಯಾರನ್ನಾದರೂ ಲವ್ ಮಾಡಿದ್ರೆ ಹಾರ್ಟಿಂದ ಲವ್ ಮಾಡ್ತೀರಾ. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು. ನೀವು ತುಂಬ ಲಾಯಲ್ ಪರ್ಸನ್ ಅನ್ನೋ ಫೀಲಿಂಗ್ ಈ ಪರ್ಸನ್ ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರು ನಿಮ್ಮ ಫೀಲಿಂಗ್ಸ್ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂದರೆ, ಇವರು ಸ್ಟ್ರಾಂಗ್ಲಿ ಫೀಲ್ ಮಾಡ್ತಾರೆ ನಿಮ್ಮ ಹಾರ್ಟ್ನಲ್ಲಿ ಅವರ ಬಗ್ಗೆ ಡೀಪ್ ಫೀಲಿಂಗ್ಸ್ ಇದೆ. ಬಟ್ ನೀವು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನಿಮಗೆ ಅವರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಹಾರ್ಟ್ನ ಮಾತು, ನಿಮ್ಮ ಮನಸ್ಸಿನಲ್ಲಿ ಏನು ಫೀಲಿಂಗ್ಸ್ ಇದೆ ಶೇರ್ ಮಾಡ್ಕೋಬೇಕು ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ. ಬಟ್ ಸಮ್ಹೌ ನೀವು ನಿಮ್ಮ ಫೀಲಿಂಗ್ಸನ್ನು ಹೋಲ್ಡ್ ಬ್ಯಾಕ್ ಮಾಡ್ತಾ ಇದ್ದೀರಾ. ಅದನ್ನು ಈ ವ್ಯಕ್ತಿ ನೋಟಿಸ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಪಾಸ್ಟ್ ಎನರ್ಜಿ ಏನಾಗಿರ್ಬೋದು ಅಂದರೆ, ಒಂದು ಟೈಮ್ನಲ್ಲಿ ನೀವು ನಿಮ್ಮ ಫೀಲಿಂಗ್ಸನ್ನು ತುಂಬ ಓಪನ್ನಾಗಿ ಶೋ ಮಾಡಿರಬಹುದು. ಅಂದರೆ ಮೊದಲೆಲ್ಲ ನೀವು ಇವರ ಜೊತೆ ತುಂಬ ಮಾತಾಡಿದ್ದೀರಾ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ನಿಮ್ಮ ಕೇರ್ ಶೋ ಮಾಡಿದ್ದೀರಾ. ಆ ಸಮಯದಲ್ಲಿ ಅವ್ರಿಗೆ ಕ್ಲಿಯರ್ ಆಗಿತ್ತು ನೀವು ಇವರನ್ನು ಲೈಕ್ ಮಾಡ್ತೀರಾ ಅಂತ. ಬಟ್ ನೀವು ಸಡನ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಅಥವಾ ಈ ಪರ್ಸನ್ ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಬಹುದು.
ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಕನ್ಫ್ಯೂಸ್ ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಹಾಗಾಗಿ ಗ್ಯಾಪ್ ಏನಾದರೂ ಬಂದಿದ್ದರೆ ಈ ಪರ್ಸನ್ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿರೋದನ್ನು ನೀವು ಈಗ ಹೈಡ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ತುಂಬ ಹರ್ಟ್ ಆಗಿರ್ಬೋದು, ಇವರ ಬಿಹೇವಿಯರಿಂದ ನೀವು ಹರ್ಟ್ ಆಗಿರ್ಬೋದು, ನಿಮ್ಮ ಯಾವುದೋ ಒಂದು ಮಾತಿನಿಂದ ಇವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ಬೋದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಪ್ರೆಸೆಂಟ್ ಟೈಮಲ್ಲಿ ಈ ವ್ಯಕ್ತಿಗೆ ನಿಮ್ಮ ಪ್ರೆಸೆನ್ಸ್ ಮಿಸ್ ಆಗ್ತಾ ಇದೆ. ಅವರಿಗೆ ನೀವು ಜಸ್ಟ್ ಫ್ರೆಂಡ್ ಅಲ್ಲ, ಅವರಿಗೆ ನೀವು ಒಂದು ಸ್ಪೆಷಲ್ ಪರ್ಸನ್ ಅನ್ನೋ ಫೀಲ್ ಬರ್ತಾ ಇದೆ. ಅವ್ರು ನಿಮ್ಮ ಜೊತೆ ಮಾತಾಡಿದಾಗ ಅವರಿಗೆ ಒಂದು ಪೀಸ್ಫುಲ್ ಫೀಲಿಂಗ್ ಬರ್ತಿತ್ತು. ಅವರು ನಿಮ್ಮ ಎನರ್ಜಿಗೆ ಅಡಿಕ್ಟೆಡ್ ಆಗಿದ್ದಾರೇನೋ ಅನ್ನೋ ವೈಬ್ ಇದೆ ಇವ್ರಿಗೆ. ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ನೀವು ತುಂಬ ಸಲ ಈ ವ್ಯಕ್ತಿಯ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡಿದ್ದೀರಾ. ಕೆಲವರು ಆಲ್ರೆಡಿ ಮ್ಯಾರೇಜ್ ಬಗ್ಗೆ ಕೂಡ ಇಮ್ಯಾಜಿನ್ ಮಾಡಿದ್ದೀರಾ ನೀವು. ಅಂದರೆ ಈ ವ್ಯಕ್ತಿ ನನ್ನ ಲೈಫ್ ಪಾರ್ಟ್ನರ್ ಆಗಿರಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಿದೆ. ಆ ಥಾಟ್ ನಿಮ್ಮ ಮೈಂಡ್ನಲ್ಲಿ ಬಂದಿರಬಹುದು. ಕೆಲವರು ಸೀರಿಯಸ್ ಪ್ಲ್ಯಾನಿಂಗ್ ಅಂತ ತಗೊಳ್ಳದೇ ಇದ್ದರೂ ಕೂಡ ಇಮ್ಯಾಜಿನೇಷನ್ ಅಂತೂ ಮಾಡ್ಕೊಂಡಿದ್ದೀರಾ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರಬೇಕು ಅಥವಾ ಫ್ಯೂಚರಲ್ಲಿ ನೀವು ಇವ್ರ ಜೊತೆ ಇರಬೇಕು ಅಂತ ನೀವು ಥಿಂಕ್ ಮಾಡಿದ್ದೀರಾ. ಅಂದರೆ ನೀವು ಮೇಲ್ ಆಗಿದ್ದರೆ ಫೀಮೇಲ್ ಪರ್ಸನ್ ಬಗ್ಗೆ ನೀವು ಈ ರೀತಿ ಥಾಟ್ ಇಟ್ಕೊಂಡಿದ್ದೀರಾ. ಅದೇ ರೀತಿ ನೀವು ಫೀಮೇಲ್ ಆಗಿದ್ದರೆ ಮೇಲ್ ಪರ್ಸನ್ ಬಗ್ಗೆ ಈ ರೀತಿ ಫೀಲಿಂಗ್ಸನ್ನು ಇಟ್ಕೊಂಡಿದ್ದೀರಾ. ಇದು ಹಾರ್ಟ್ ಕನೆಕ್ಷನ್ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರಲ್ಲಿ ಲೈಫ್ನಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಯಾವ ಪ್ಲಾನ್ ಇಲ್ಲ, ಯಾವ ಪ್ರಿಪ್ರೇಷನ್ ಇಲ್ಲ. ಲೈಫ್ನಲ್ಲಿ ಲವ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ. ಸಡನ್ಲಿ ಒಬ್ಬ ವ್ಯಕ್ತಿ ನಮ್ಮ ಲೈಫ್ಗೆ ಬರ್ತಾರೆ. ಮೊದಲೆಲ್ಲ ಸಿಂಪಲ್ ಫ್ರೆಂಡ್ಶಿಪ್, ಆಮೇಲೆ ಸ್ಲೋಲಿ ಮನಸ್ಸಿನಲ್ಲಿ ಫೀಲಿಂಗ್ಸ್ ಅನ್ನೋದು ಗ್ರೋ ಆಗ್ತಾ ಇದೆ. ಅಂದರೆ ಪ್ರೀತಿ ಶುರು ಆದಾಗ ನಿಮಗೆ ಈ ರೀತಿಯ ಫೀಲ್ ಬಂದಿರಬಹುದು, ಅಥವಾ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆವಲಪ್ ಆಗಿರಬಹುದು. ಬಟ್ ಸ್ಲೋಲಿ ನಿಮ್ಮ ಇಂಪಾರ್ಟೆನ್ಸ್ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಆ ರೀತಿ ಎನರ್ಜಿ ಕೂಡ ಕಾಣ್ತಾ ಇದೆ. ಈಗ ಪ್ರೆಸೆಂಟ್ ಟೈಮಲ್ಲಿ ಅವರ ಮೈಂಡ್ನಲ್ಲಿ ಮೇನ್ ಕ್ವಶನ್ ಏನು ಅಂದರೆ, ನೀವು ಇವರನ್ನು ಲವ್ ಮಾಡ್ತೀರಾ ಅಥವಾ ನಿಮ್ಮ ಫೀಲಿಂಗ್ಸ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ ಅವ್ರಿಗೆ. ಅವರು ಸಮ್ಟೈಮ್ಸ್ ನಿಮ್ಮ ಬಿಹೇವಿಯರ್ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ಆನ್ಲೈನ್ ಇದ್ದೀರಾ, ನೀವು ಅವರಿಗೆ ಮೆಸೇಜ್ ಮಾಡ್ತೀರಾ, ನೀವು ಅವಾಯ್ಡ್ ಮಾಡ್ತೀರಾ. ಈ ಸ್ಮಾಲ್ ಥಿಂಗ್ಸ್ ಕೂಡ ಅವ್ರಿಗೆ ಮ್ಯಾಟ್ರ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಟೈಮಲ್ಲಿ ನೀವು ದೂರ ಆಗಿದ್ದರೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಅಂತೂ ಅವರ ಮನಸ್ಸಿಗೆ ಬರ್ತಾ ಇದೆ. ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ಸಮ್ಟೈಮ್ಸ್ ನಾವು ಫೀಲಿಂಗ್ಸ್ನ ಹೈಡ್ ಮಾಡ್ತೀವಿ. ಬಿಕಾಸ್ ಫಿಯರ್ ಆಗಿರ್ಬೋದು, ರಿಜೆಕ್ಷನ್ ಫಿಯರ್ ಆಗಿರ್ಬೋದು, ಜಡ್ಜ್ಮೆಂಟ್ ಫಿಯರ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫಿಯರ್ ಆಗಿರ್ಬೋದು. ಬಟ್ ನಿಮ್ಮ ಹಾರ್ಟ್ನ ವಾಯ್ಸ್ ಕೇಳಿ. ನಿಮಗೆ ಯಾರಾದರೂ ಜೆನ್ಯೂನ್ಲಿ ಇಂಪಾರ್ಟೆಂಟ್ ಆಗಿದ್ದರೆ, ಅವರು ಕೂಡ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇಟ್ಕೊಂಡಿದ್ರೆ, ಅವರು ಫೇಕ್ ಅಲ್ಲ, ಜೆನ್ಯೂನ್ ವ್ಯಕ್ತಿ ಅಂತ ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ಗೊತ್ತಿದ್ದರೆ ಕಂಪ್ಲೀಟ್ಲಿ ಸಪ್ರೆಸ್ ಮಾಡಬೇಡಿ. ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ಅಂದರೆ ಇಬ್ಬರೂ ಕೂಡ ಕಮ್ಯುನಿಕೇಷನನ್ನು ಇಟ್ಕೋಬೇಕು, ಓಪನ್ ಕಮ್ಯುನಿಕೇಷನ್ ಆಗಿರಬೇಕು. ಈ ರಿಲೇಷನ್ಶಿಪ್ಪಲ್ಲಿ ಕೆಲವರು ಪಾಸ್ಟ್ನಲ್ಲಿ ತುಂಬ ಹರ್ಟ್ ಆಗಿದ್ದೀರಾ. ಹಾಗಾಗಿ ಈಗ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದು ಡಿಫಿಕಲ್ಟ್ ಆಗಿರ್ಬೋದು. ಬಟ್ ಟೇಕ್ ಯುವರ್ ಟೈಮ್, ನೋ ಪ್ರೆಷರ್. ನಿಮ್ಮ ಹಾರ್ಟ್ನಲ್ಲಿ ಜೆನ್ಯೂನ್ ಲವ್ ಇದ್ದರೆ, ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ, ಅದೇ ರೀತಿ ಆ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಜೆನ್ಯೂನ್ ಲವ್ ಅನ್ನೋದು ಇದ್ದರೆ, ಅದನ್ನು ಇಗ್ನೋರ್ ಮಾಡೋದು ಕೂಡ ಡಿಫಿಕಲ್ಟ್ ಆಗುತ್ತೆ. ನಿಮ್ಮ ಎಮೋಷನ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿ, ನಿಮ್ಮ ಹಾರ್ಟ್ ಹಾನೆಸ್ಟ್ ಆಗಿರಲಿ. ಕಮ್ಯುನಿಕೇಷನ್ ಸ್ಲೋಲಿ ಇಂಪ್ರೂವ್ ಮಾಡಿ. ಸಮ್ಟೈಮ್ಸ್ ಒಂದು ಸ್ಮಾಲ್ ಕಾನ್ವರ್ಸೇಷನ್ ಕೂಡ ರಿಲೇಷನ್ಶಿಪ್ ಚೇಂಜ್ ಮಾಡಬಹುದು. ಟ್ರೂ ಕನೆಕ್ಷನ್ ನೆವರ್ ಡಿಸಪಿಯರ್ ಈಸಿಲಿ. ಟೂ ಸೋಲ್ಸ್ ನಡುವೆ ರಿಯಲ್ ಕನೆಕ್ಷನ್ ಅನ್ನೋದು ಇದ್ದರೆ ಅವರು ಮತ್ತೆ ಮತ್ತೆ ಲೈಫ್ನಲ್ಲಿ ಕ್ರಾಸ್ ಆಗ್ತಾರೆ. ಹಾಗಾಗಿ ನಿಮ್ಮ ಇಂಟ್ಯೂಷನ್ ಮೇಲೆ ಟ್ರಸ್ಟ್ ಮಾಡಿ, ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಡಿ. ನಿಮ್ಮ ಲೈಫ್ನಲ್ಲಿ ಎಲ್ಲವೂ ಪಾಸಿಟಿವ್ ಆಗಿ ಇರಲಿ ಅಂತ ಥಿಂಕ್ ಮಾಡಿ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಅವರನ್ನು ನೆನೆಸ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಕಾಮಾಗಿ ಕೂತ್ಕೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಅದೇ ರೀತಿ ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ.
ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಈ ವ್ಯಕ್ತಿ ನಿಮ್ಮ ಲೈಫ್ನ ಯಾರೇ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ನೀವು ಲವರ್ಸ್ಗಳಾಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿ ಕೂಡ ಆಗಿರ್ಬೋದು. ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡಿರುವ ಆ ವ್ಯಕ್ತಿ ನಿಮ್ಮ ಬಗ್ಗೆ ಪ್ರೆಸೆಂಟ್ ಟೈಮಲ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್, ಎಮೋಷನ್ಸ್, ಲವ್, ಥಾಟ್ಸ್ ಇದೆ, ಅವರು ನಿಮ್ಮ ಕಡೆಗೆ ಬರಬೇಕು ಅನ್ನೋ ಫೀಲಿಂಗ್ ಇದೆಯಾ, ಅದೇ ರೀತಿ ಯೂನಿವರ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಾ ಇದೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಇಲ್ಲಿ ತುಂಬ ಡೀಪ್ ಎಮೋಷ್ನಲ್ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಸಿಂಪಲ್ ಆಗಿ ಇಲ್ಲ, ಇದು ಒಂದು ರಿಯಲ್ ಲವ್ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಹಾರ್ಟ್ನಲ್ಲಿ ಇರುವ ಥಾಟ್ ಏನು ಅಂತ ನೋಡೋದಾದರೆ, ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಇವರ ಹಾರ್ಟ್ನಲ್ಲಿ ಇರುವ ಲವ್ವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ಅವರ ಫೀಲಿಂಗ್ಸನ್ನು ನಿಮ್ಮ ಹತ್ರ ಹೇಳ್ಕೋಬೇಕು, ಅವ್ರು ಎಷ್ಟು ಲೈಕ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಹತ್ರ ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಹಾರ್ಟ್ನಲ್ಲಿ ಏನಿದೆ ನಿಮ್ಮ ಬಗ್ಗೆ ಫೀಲಿಂಗ್ಸ್, ಅದೆಲ್ಲವನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಈ ಫೀಲಿಂಗ್ಸ್ ಇನ್ನೂ ಹೆಚ್ಚು ದಿನ ಹೈಡ್ ಮಾಡೋದು ಡಿಫಿಕಲ್ಟ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ನೀವು ಇವರ ಲೈಫ್ಗೆ ಬರ್ತೀರಾ ಅಥವಾ ಪರ್ಮನೆಂಟ್ಲಿ ಇವರ ಲೈಫ್ನಲ್ಲಿ ಇರ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಕ್ಯೂರಿಯಾಸಿಟಿ ಇದೆ, ನೀವು ಇವರ ಲೈಫ್ನಲ್ಲಿ ಟೆಂಪ್ರವರಿ ಪರ್ಸನ್ ಅಲ್ಲ ಅನ್ನೋ ಫೀಲಿಂಗ್ ಅವರಿಗೆ ತುಂಬ ಜಾಸ್ತಿ ಬರ್ತಾ ಇದೆ. ಅವ್ರಿಗೆ ಫೀಲ್ ಆಗ್ತಾ ಇದೆ ನೀವು ಅವರ ಲೈಫ್ನಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀರಾ ಅಂತ. ಇವರು ಫೀಲ್ ಮಾಡ್ಕೊಳ್ತಿದ್ದಾರೆ ನೀವು ನಿಮ್ಮ ಪಾಸ್ಟ್ ಮಿಸ್ಟೇಕ್ನಿಂದ ತುಂಬ ಲೆಸನ್ ಕಲ್ತಿದ್ದೀರಾ ಅಂತ. ಅಂದರೆ ಕೆಲವರು ಪಾಸ್ಟ್ನ ಲೈಫ್ನಿಂದ ತುಂಬ ಹರ್ಟ್ ಆಗಿರ್ಬೋದು, ಮೊದಲು ನೀವು ಸ್ವಲ್ಪ ಕನ್ಫ್ಯೂಸ್ಡ್ ಇರಬಹುದು, ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬಂದಿರಬಹುದು, ಬಟ್ ಈಗ ನೀವು ಸ್ಲೋಲಿ ಮೆಚ್ಯೂರ್ ಆಗ್ತಾ ಇದ್ದೀರಾ ಅನ್ನೋ ಫೀಲಿಂಗ್ಸ್ ಅವ್ರಿಗೆ ಬರ್ತಾ ಇದೆ. ಅವ್ರು ಅಂದ್ಕೊಳ್ತಿದ್ದಾರೆ ಇವರ ಮೇಲೆ ನಿಮಗೆ ತುಂಬ ಫೀಲಿಂಗ್ಸ್ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಮೊದಲು ನೀವು ಈ ರೀತಿ ಇರಲಿಲ್ಲ, ಬಟ್ ಈಗ ನೀವು ಚೇಂಜ್ ಆಗಿದ್ದೀರಾ. ಅಂದರೆ ಯಾವುದೋ ವಿಷಯದಲ್ಲಿ ನೀವು ಚೇಂಜ್ ಆಗಿರ್ಬೋದು, ಅಥವಾ ನೀವು ಸೈಲೆಂಟ್ ಆಗಿರಬಹುದು, ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇರ್ಬೋದು, ಅಥವಾ ಈ ವ್ಯಕ್ತಿಗೆ ತುಂಬ ಲವ್ ತೋರಿಸಿರಬಹುದು. ಇದೆಲ್ಲದರ ಬಗ್ಗೆ ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ, ನೀವು ಚೇಂಜ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಇಂಟ್ಯೂಷನ್ ಬರ್ತಾ ಇದೆ, ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನೀವು ನಿಮ್ಮ ಲೈಫ್ನಲ್ಲಿ ಇದ್ದ ಪ್ರಾಬ್ಲಮ್ಸನ್ನು ಸ್ಲೋಲಿ ಸಾಲ್ವ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಅಂದ್ಕೊಳ್ತಾ ಇದ್ದಾರೆ. ನೀವು ಇವರ ಕಡೆಗೆ ಮೂವ್ ಆಗ್ತೀರಾ ಅನ್ನೋ ಫೀಲಿಂಗ್ಸ್ ಕೂಡ ಇವರಿಗೆ ಬರ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಒಂದು ಲವ್ವಿಂಗ್ ಹಾರ್ಟ್ ಜೊತೆ ಇವರ ಹತ್ರ ಬರ್ತೀರಾ, ತುಂಬ ಲೈಕ್ ಮಾಡ್ತೀರಾ, ಇವರನ್ನು ತುಂಬ ಇಷ್ಟಪಡ್ತೀರಾ, ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಈಗ ಸಮಯ ಸಂದರ್ಭ ಅನ್ನೋದು ಯಾವುದೇ ರೀತಿ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಗ್ಯಾಪ್ ಅನ್ನೋದು ಬಂದಿರ್ಬೋದು, ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರ್ಬೋದು, ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಈ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ನಿಮ್ಮ ಹಾರ್ಟ್ನಲ್ಲಿ ಅವರ ಬಗ್ಗೆ ರಿಯಲ್ ಲವ್ ಇದೆ ಅಂತ ಈ ಪರ್ಸನ್ಗೆ ಗೊತ್ತಿದೆ. ಅವರಿಗೆ ಡೌಟ್ ಇಲ್ಲ, ಅವ್ರಿಗೆ ಫೀಲ್ ಆಗ್ತಾ ಇದೆ ನಿಮ್ಮ ಲವ್ ಜೆನ್ಯೂನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಯ ಹಾರ್ಟ್ನಲ್ಲಿ ಒಂದು ಡೀಪ್ ಮೆಸೇಜ್ ನಿಮಗಾಗಿ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅವರು ನಿಮಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅಂದರೆ ನಿಮ್ಮಂತಹ ವ್ಯಕ್ತಿ ಇವರ ಲೈಫ್ನಲ್ಲಿ ಎಲ್ಲೂ ಸಿಕ್ಕಿಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಲೈಫ್ನಲ್ಲಿ ಬೇರೆ ತುಂಬ ಜನರನ್ನು ಮೀಟ್ ಆಗಿರ್ಬೋದು, ಬಟ್ ಅವರಿಗೆ ನಿಮ್ಮಂಥ ಲವ್, ರೆಸ್ಪೆಕ್ಟ್, ಕೇರ್ ಯಾರಿಂದಲೂ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಇದೆ. ಇವರು ಸಮ್ಟೈಮ್ಸ್ ಕಂಪೇರ್ ಮಾಡ್ತಾರೆ, ಅವ್ರು ಥಿಂಕ್ ಮಾಡ್ತಾರೆ ಬೇರೆ ವ್ಯಕ್ತಿಗಳು ಕೂಡ ಇವರ ಲೈಫ್ನಲ್ಲಿ ಬಂದಿದ್ದರೂ ಕೂಡ, ಬಟ್ ನಿಮ್ಮ ಲವ್ ಡಿಫ್ರೆಂಟ್, ನಿಮ್ಮ ಎನರ್ಜಿ ಅವರಿಗೆ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಅಪ್ರೋಚ್ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಕೂಡ ಈ ವ್ಯಕ್ತಿಯನ್ನು ಅಪ್ರೋಚ್ ಮಾಡಬೇಕು ಅನ್ನೋ ಥಾಟ್ ಇಟ್ಕೊಂಡಿದ್ದೀರಾ. ಹಾಗೆ ಈ ವ್ಯಕ್ತಿ ಕೂಡ ಸೇಮ್ ಥಾಟ್ ಇಟ್ಕೊಂಡಿದ್ದಾರೆ. ಇಬ್ಬರು ಒಬ್ಬರ ಬಗ್ಗೆ ಒಬ್ಬರು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಆ್ಯಕ್ಷನ್ ಮಾತ್ರ ಡಿಲೇ ಆಗ್ತಾ ಇದೆ. ನೀವು ಕೂಡ ಈ ವ್ಯಕ್ತಿಯನ್ನು ತುಂಬ ನೆನಪಿಸ್ಕೊಳ್ತಾ ಇದ್ದೀರಾ. ಬಟ್ ಇಲ್ಲಿ ಕೆಲವರ ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ, ಈಗ ನೋ ಕಾಂಟ್ಯಾಕ್ಟ್ ಇದೆ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದೆ, ಡಿಸ್ಟೆನ್ಸ್ ಗ್ಯಾಪ್ ಅನ್ನೋದು ಇದೆ. ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ಈ ಗ್ಯಾಪ್ ಇದ್ದರೂ ಕೂಡ ಕನೆಕ್ಷನ್ ಕಂಪ್ಲೀಟ್ಲಿ ಬ್ರೇಕ್ ಆಗಿಲ್ಲ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನ ಎನರ್ಜಿ ಆ ರೀತಿ ಇದೆ. ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ಬಗ್ಗೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ ನೀವು ಅವರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ಅನ್ನೋದು ಕೂಡ ಇವ್ರಿಗೆ ಗೊತ್ತಾಗ್ತಾ ಇದೆ. ಎಕ್ಸ್ಪೆಷಲಿ ನೈಟ್ ಟೈಮ್ನಲ್ಲಿ ನಿಮ್ಮ ಮೈಂಡ್ನಲ್ಲಿ ಅವರ ಥಾಟ್ ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸಮ್ಟೈಮ್ಸ್ ಡೇ ಟೈಮಲ್ಲೂ ಕೂಡ ಸಡನ್ಲಿ ಅವರಿಗೂ ನಿಮ್ಮ ನೆನಪಾಗ್ತಾ ಇದೆ, ನಿಮಗೂ ಕೂಡ ಅವರ ನೆನಪಾಗ್ತಾ ಇದೆ. ಈ ಎನರ್ಜಿ ಅವರಿಗೂ ಕೂಡ ಫೀಲ್ ಆಗ್ತಾ ಇದೆ.
ಈ ವ್ಯಕ್ತಿ ನೋಟಿಸ್ ಮಾಡ್ತಾ ಇದ್ದಾರೆ, ನೀವು ಅವರ ಮೇಲೆ ಟ್ರಸ್ಟ್ ಬಿಲ್ಡ್ ಮಾಡ್ತಾ ಇದ್ದೀರಾ. ಮೊದಲು ಡೌಟ್ ಇರಬಹುದು, ಬಟ್ ಈಗ ಸ್ಲೋಲಿ ನಿಮ್ಮ ಹಾರ್ಟ್ ಓಪನ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನಿಮ್ಮ ಲೈಫ್ನ ಒಂದು ಸ್ಟೇಜ್ನಲ್ಲಿ ನೀವು ಕೂಡ ಥಿಂಕ್ ಮಾಡಿದ್ದೀರಾ. ಅಂದರೆ ನೀವು ನಿಮ್ಮ ಲೈಫ್ನಲ್ಲಿ ಯಾವ ರೀತಿಯ ಪಾರ್ಟ್ನರ್ ಬೇಕು ಅಂತ ಅಂದ್ಕೊಂಡಿದ್ರೋ, ಯಾವ ಕ್ವಾಲಿಟೀಸ್ ಇರುವ ಪರ್ಸನ್ ಬೇಕು ಅಂತ ಅಂದ್ಕೊಂಡಿದ್ರೋ, ಆ ಕ್ವಾಲಿಟೀಸ್ ಎಲ್ಲ ಈ ವ್ಯಕ್ತಿಯಲ್ಲಿ ನಿಮಗೆ ಕಂಡಿರಬಹುದು. ಆ ರೀಸನ್ನಿಂದ ನಿಮಗೆ ಇವರು ಇಂಪಾರ್ಟೆಂಟ್ ಅಂತ ಕೂಡ ಅನಿಸಿರ್ಬೋದು. ಹಾಗಾಗಿ ನೀವು ಇವರ ಬಗ್ಗೆ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿರ್ಬೋದು, ಇವರ ಮೇಲೆ ಲವ್ ಇಟ್ಕೊಂಡಿರ್ಬೋದು, ಇವರನ್ನು ಪ್ರೀತಿಸೋದಕ್ಕೆ ಶುರು ಮಾಡಿರಬಹುದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಸಿಚುವೇಶನ್, ಸಂದರ್ಭ ಯಾವುದೇ ರೀತಿ ಇರಬಹುದು. ಈ ವ್ಯಕ್ತಿಯ ಲೈಫ್ನಲ್ಲಿ ಯಾವುದೋ ಸಿಚುವೇಶನ್, ಯಾವುದೋ ಪ್ರಾಬ್ಲಮ್ ನಡೀತಾ ಇರ್ಬೋದು, ಬಟ್ ಈ ವ್ಯಕ್ತಿ ಕಂಪ್ಲೀಟ್ಲಿ ನಿಮ್ಮನ್ನು ಫರ್ಗೆಟ್ ಮಾಡಿಲ್ಲ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಅವರು ಸ್ಟಿಲ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಸಮ್ಟೈಮ್ಸ್ ಸೈಲೆಂಟ್ಲಿ, ಸಮ್ಟೈಮ್ಸ್ ಎಮೋಷ್ನಲಿ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ಈಗ ಯೂನಿವರ್ಸ್ ಎನರ್ಜಿ ಗೈಡೆನ್ಸ್ ಯಾವ ರೀತಿ ಇದೆ ನಿಮಗೆ ಅಂತ ನೋಡೋದಾದರೆ, ಬ್ಯೂಟಿಫುಲ್ ಮೆಸೇಜ್ ಇಲ್ಲಿ ಕಾಣ್ತಾ ಇದೆ. ಲಿಸನ್ ಟು ಯುವರ್ ಹಾರ್ಟ್. ಸಮ್ಟೈಮ್ಸ್ ಮೈಂಡ್ ಕನ್ಫ್ಯೂಸ್ ಕೊಟ್ಬಿಡುತ್ತೆ, ಬಟ್ ಹಾರ್ಟ್ ಆಲ್ವೇಸ್ ಟ್ರೂತನ್ನು ಹೇಳುತ್ತೆ. ನಿಮ್ಮ ಇಂಟ್ಯೂಷನ್ ಬಗ್ಗೆ ಏನು ಹೇಳುತ್ತೋ ಅದನ್ನು ಇಗ್ನೋರ್ ಮಾಡಬೇಡಿ. ಹೀಲಿಂಗ್ ಫಸ್ಟ್. ಪಾಸ್ಟ್ ನಿಮಗೆ ಹರ್ಟ್ ಆಗಿದ್ರೆ, ಮೊದಲೆಲ್ಲ ನೀವು ಪಾಸ್ಟ್ನಲ್ಲಿ ಹರ್ಟ್ ಆಗಿದ್ದರೆ ಮೊದಲು ಅದನ್ನು ಹೀಲ್ ಮಾಡ್ಕೊಳ್ಳಿ. ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಬೇಕಾದ್ರೆ ಇಬ್ಬರೂ ಕೂಡ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಕೊಡಲೇಬೇಕು. ಸೊ ಕಮ್ಯುನಿಕೇಷನ್ ಈಸ್ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಿಂಪಲ್ ಕಾನ್ವರ್ಜೇಷನ್ನಿಂದ ಸಾಲ್ವ್ ಆಗಿಬಿಡುತ್ತೆ. ಅಂದರೆ ರಿಯಲ್ ಕನೆಕ್ಷನ್ಸ್ ಆರ್ ಗೈಡೆಡ್ ಬೈ ಡೆಸ್ಟಿನಿ. ನಿಮ್ಮ ಕನೆಕ್ಷನ್ ಜೆನ್ಯೂನ್ ಆಗಿದ್ದರೆ ಲೈಫ್ ಮತ್ತೆ ಮತ್ತೆ ನಿಮ್ಮನ್ನು ಅವರನ್ನು ಮೀಟ್ ಮಾಡಿಸುತ್ತೆ. ಇವರ ಎನರ್ಜಿ ಅಕಾರ್ಡಿಂಗ್ ಈ ವ್ಯಕ್ತಿಯ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಲವ್, ರೆಸ್ಪೆಕ್ಟ್, ಎಮೋಷ್ನಲ್ ಕನೆಕ್ಷನ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಫೀಲಿಂಗ್ ಇಟ್ಕೊಂಡಿದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ಸ್ಪೆಷಲ್ ಪರ್ಸನ್ ಅನ್ನೋ ಇವರ ಮನಸ್ಸಿಗೆ ಫೀಲಿಂಗ್ ಆಗ್ತಾ ಇದೆ. ಬಟ್ ಸಿಚುವೇಶನ್ ಯಾವುದೇ ಇರಬಹುದು, ಸ್ವಲ್ಪ ಟೈಮ್ ತಗೊಳ್ಬಹುದು, ಬಟ್ ಈ ವ್ಯಕ್ತಿ ಮತ್ತೆ ನಿಮ್ಮನ್ನು ಅಪ್ರೋಚ್ ಮಾಡುವ ಎನರ್ಜಿ ತುಂಬ ಜಾಸ್ತಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.